ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಬಕ್ರೀದ್ ಹಬ್ಬದ ನಿಮಿತ್ತ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಯೊಂದು ಹಬ್ಬಕ್ಕೂ ಸರ್ಕಾರದ ನಿಯಮವಿದೆ. ಆ ನಿಯಮದಂತೆ ಬಕ್ರೀದ್ ಹಬ್ಬಕ್ಕೂ ಕೂಡ ನಿಯಮ ಇದೆ. ನಿಯಮಾನುಸಾರ ಹಬ್ಬವನ್ನು ಆಚರಿಸಬೇಕು. ಶಾಂತಿ ಕದಡದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು. ಪೊಲೀಸರೊಂದಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕಾಗತ್ತೆ. ಸ್ವಚ್ಛತೆಗೆ ಮಹತ್ವ ನೀಡಿ ಕುರ್ಬಾನಿಯ ನಂತರ ತ್ಯಾಜ್ಯವನ್ನು ಪುರಸಭೆಯ ವಾಹನದಲ್ಲಿ ಹಾಕಬೇಕು ಅಂತ ಹೇಳಿದರು. ಸಮಾಜದ ಅನೇಕ ಮುಖಂಡರು ಶಾಂತಿ ಸಭೆಯ ಕುರಿತು ಮಾತನಾಡಿದರು. PI ಗುರುಶಾಂತ್ ದಾಶಾಳ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಅಹಿತಕರ ಘಟನೆಗಳು ಕಂಡು ಬಂದರೆ ಪೊಲೀಸ್ ಇಲಾಖೆ ಗಮನಕ್ಕೆ ತರಬೇಕು. ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಅಂತ ಹೇಳಿದರು. ಪೊಲೀಸ್ ಇಲಾಖೆಯು ಪ್ರತಿಯೊಂದರ ಮೇಲೆ ನಿಗಾ ವಹಿಸುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಸಂದರ್ಭದಲ್ಲಿ ಮುಖಂಡರಾದ ಶಬ್ಬರ್ ನದಾಪ್, CJ ವಿಜಯಕರ್, ಗುರು ಕಮಲ್, ಸಾರ್ಪ್ ಕೊರ್ಬು, ಗುಡಿಮನಿ, ಸಿದ್ರಾಮ್ ಪಾತ್ರೋಟಿ, ರಿಯಾಜ್ ಡೋಣೂರು, ಮತಾಬ್ ಬಮ್ನಳ್ಳಿ, ಬಸನಗೌಡ ಪಾಟೀಲ್, ಮಹಬೂಬ್ ನಾಯಕೋಡಿ, ಪರಶುರಾಮ್ ದೊಡ್ಮನಿ, ಶ್ರೀಶೈಲ್ ಹೆಬ್ಬಾಳ, ಮಲ್ಲಿಕಾರ್ಜುನ್ ಪೂಜಾರಿ, ಅದಮ್ ಸಾಬ್ ಡಬಳಗಿ ಸೇರಿದಂತೆ ಮುಂತಾದವರು ಇದ್ದರು. ವರದಿ ಬಂದೆ ನವಾಜ್ ಕೋಳ್ಯಾಳ್, ತಾಳಿಕೋಟೆ. ಹೇಳ್ರಿ, ಈಗ ಇವೆಲ್ಲ ರೆಗ್ಯುಲರ್ ವರ್ಕ್ ಇರ್ತವೆ, ಬಂದೋಬಸ್ತ್ ಮಾಡ್ಕೊತೀವಿ. ಸ್ವಲ್ಪ ಕಾರ್ಪೊರೇಷನ್ಗೆ ಹೇಳಿ ಸ್ವಲ್ಪ ಏರಿಯಾಗಳನ್ನ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳಿ. ಆಮೇಲೆ ಕುರ್ಬಾನಿ ಕೊಟ್ಟಿದ್ದನ್ನು ದಯಮಾಡಿ ಮುನ್ಸಿಪಾಲ್ಟಿ ಇದನ್ನು ಹಾಕ್ಬಿಟ್ಟು ಅದನ್ನು ಡಿಸ್ಪೋಸಲ್ ಮಾಡಿಸಿ. ಹೆಲ್ತಿಗೆ ಒಂದು ಸ್ವಲ್ಪ ಕಾಳಜಿ ಮಾಡಿ, ಯಾಕೆಂದರೆ ಔಟ್ಬ್ರೇಕ್ ಅಂತ ಒಂದು ಮೆಸೇಜ್ ಇದ್ದಾವೆ, ಸ್ವಲ್ಪ ನೋಡಿ. ಅಂತ ಏನು ಈ ಹಬ್ಬಕ್ಕೂ ಸಹ ತಾವು ಪ್ರಾರ್ಥನಾ ಸ್ಥಳಗಳಿಗೆ ನಾವು ಸೂಕ್ತ ಭದ್ರತೆ ನೀಡ್ತೇವೆ. ಬಸವನ ಬಾಗೇವಾಡಿ ಪಟ್ಟಣ ಅಲ್ಲದೆ ದೊಡ್ಡ ಹಳ್ಳಿಗಳಾದ ಮುಸ್ಲಿಂ ಬಾಂಧವರು ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಾದಂಥ ಮಾರ್ಕಪ್ನಳ್ಳಿ ಇರ್ಬೋದು, ದಿಂಡುವಾರ ಇರ್ಬೋದು, ನಮ್ಮ ಕುದುರೆ ಸಾಲವಡಿಗೆ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳಲ್ಲಿ ಎಲ್ಲಿ ಪ್ರೇಯರ್ಸ್ ಮಾಡ್ತಾರಲ್ಲ ಅಲ್ಲಿ ಸಹ ಸುಮಾರು ಕಡೆ ನಾವು ಭದ್ರತೆಯನ್ನು ಕೊಡ್ತೇವೆ. ಜನಗಳಲ್ಲಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೋದಿಷ್ಟೇ, ಯಾವುದೇ ಮಾಹಿತಿ ಇದ್ದರೆ ಪೊಲೀಸರಿಗೆ ತಿಳಿಸಿ, ತಾವೇ ಕಾನೂನನ್ನು ಕೈಗೆತ್ಕೋಬಾರ್ದು. ಸೊ ಏಕೆಂದರೆ ಎಲ್ಲ ಹಬ್ಬಗಳು ಸಹ ಏನಾಗುತ್ತೆ ಮಾಡಲಿಕ್ಕೆ ನಾವು ಅವಕಾಶಗಳನ್ನ ಕೊಡ್ತೇವೆ. ಸೊ ತಮ್ಮಲ್ಲಿ ಏನೇ ಇತ್ತಂದ್ರೆ ನಿಮ್ಮೆಲ್ಲ ಪೊಲೀಸ್ ಹೆಲ್ಪ್ಲೈನ್ ನಂಬರ್ಸ್ ಇದೆ, ನಮ್ಮ ಬೀಟ್ನವ್ರ ನಂಬರ್ಸ್ ಇದೆ, ನಮ್ಮ ನಂಬರ್ಸ್ ಇದೆ. ತಾವು ಪೊಲೀಸರಿಗೆ ಮಾಹಿತಿಗಳನ್ನು ನೀಡಬೇಕು. ಸೊ ಯಾರಾದರೂ ಕೈಗೆ ಕಾನೂನು ಎತ್ತುಗಳು ತಮ್ಮದೇ ಆಧಾರದಲ್ಲಿ ಇದು ಮಾಡ್ಲಿಕ್ಕಂದ್ರೆ ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ. ಸೊ ಅದೇ ರೀತಿ ಯಾವುದೇ ಏನೇ ಇತ್ತಂತಂದರೂ ತಾವು ಎಲ್ಲ ಹಿರಿಯರಿದ್ದೀರಿ, ಹಳ್ಳಿ ಇದು ಅದರಿ, ನಮ್ಮ ಬೀಟ್ಗಳೆಲ್ಲ ನಂಬರ್ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ, ನಮ್ಮ ನಂಬರ್. ಅದೇ ನಿಟ್ಟಿನಲ್ಲಿ ಮುದ್ದೇಬೇಳ ತಾಲೂಕಿನಲ್ಲಿ ದ್ಯಾಮೋಹನ್ ಜಾತ್ರೆ ಆಗ್ತದೆ, ಮತ್ತು ತಾಳಿಕೋಟೆಯಲ್ಲಿ ಕಾಸಗತ್ತೇಶ್ವರ ಮುತ್ತಯ್ಯನ ಜಾತ್ರೆ ಆಗ್ತದೆ. ಅದೇ ರೀತಿಯಾಗಿ ಬಾಗೇವಾಡಿಯಲ್ಲಿ ಬಸವಣ್ಣನ ಜಾತ್ರೆ ಆಗುತ್ತಾ. ಅವೆಲ್ಲ ಜಾತ್ರೆಗಳಲ್ಲಿ ಕೂಡ ಇಂಥ ಹಿಂದೂ ಸಮಾಜದ ಜಾತ್ರೆಗಳಲ್ಲಿ ಮುಸಲ್ಮಾನರು ಅಲ್ಲಿ ಅನ್ನ ಪ್ರಸಾದ ನೀಡಲಿಕ್ಕೆ, ಅಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ, ಕಾಯಿಪಲ್ಯ ಹೋಗ್ಲಿಕ್ಕೂ ಕೂಡ ಇವರೆಲ್ಲರೂ ಕೂಡ ಕೂಡಿ ಭಾಗವಹಿಸಿ ಆ ಜಾತ್ರೆಗಳನ್ನು ಯಶಸ್ವಿ ಮಾಡಿದಂಥ ಈ ನಮ್ಮ 3 ತಾಲೂಕುಗಳದವು. ಅದರಲ್ಲಿ ಏನೂ ತೊಂದರೆ ತಾಪತ್ರೆಗಳು ಯಾವುದೇ ಅಹಿತಕರ ಘಟನೆಗಳು ನಡೀಲಾರ್ದಂಗನ ಇಲ್ಲಿ ಸುಮಾರು ವರ್ಷಗಳಿಂದ ನಡೆದು ಬಂದದ. ಇದು ಕೂಡ ಬಕ್ರೀದ್ ಹಬ್ಬ ಅಂತಂದ್ರೆ ತ್ಯಾಗ ಬಲಿದಾನದ ಒಂದು ಹಬ್ಬ. ಏನು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಸಭೆಯನ್ನು ಆಚರಣೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬಕ್ರೀದ್ ಹಬ್ಬವು ಈ ತಿಂಗಳ 28ನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತಿದೆ. ಈ ಹಬ್ಬ ತ್ಯಾಗ ಮತ್ತು ಬಲಿದಾನದ ಹಬ್ಬವಾಗಿದ್ದು, ಈ ಹಬ್ಬವನ್ನು ಹಿಂದೂ ಮುಸ್ಲಿಂ ಅನ್ನದೇ ನಾವೆಲ್ಲರೂ ಸೌಹಾರ್ದಯುತವಾಗಿ ಆಚರಿಸುವಂಥ ಹಬ್ಬವಾಗಿದೆ. ಈ ಹಬ್ಬದಲ್ಲಿ ತಲೆತಲಾಂತರಗಳಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭಾಳ ಭಾವುಕ್ಯತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ಕೋತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಮುಂದೆಯೂ ಸಹಿತ ಯಾವುದೇ ಒಂದು ಆಗದಂಗೆ ನಾವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಈ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಯಾವ ನಮ್ಮ ಘನ ಸರ್ಕಾರದ ನಿಯಮಾವಳಿಗಳು ಏನದಾವಲ್ಲ, ಆ ನಿಯಮಾವಳಿಗಳ ಒಂದು ಚೌಕಟ್ಟಿನ ಅಡಿಯಲ್ಲಿ ನಾವೆಲ್ಲ ಈ ಹಬ್ಬವನ್ನು ಆಚರಣೆ ಮಾಡೋಣ. ನಾವೆಲ್ಲರೂ ಸಂತಸದಿಂದ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಈ ಕರ್ನಾಟಕ ಹಾಗೂ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಹಬ್ಬಗಳನ್ನು ಸೌಹಾರ್ದಯುತವಾಗಿ ಆಚರಣೆ ಮಾಡಿ ಭಾರತ ಒಂದು ವಿಶ್ವಗುರು ಆಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಅದಕ್ಕೆ ಚ್ಯುತಿ ಬರದಾಗ ಹಾಗೆ ನಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಕಾನೂನಿನ ಚೌಕಟ್ಟಿನಲ್ಲಿ ಈ ಊರಿನ ಎಲ್ಲ ಗುರು ಹಿರಿಯರೇ, ಅಣ್ಣ ತಮ್ಮಂದಿರಂತೆ
ಈ ಬಕ್ರೀದ್ ಒಂದೇ ಅಲ್ಲ, ಎಲ್ಲ ಹಬ್ಬವು ನಾವು ಕೂಡ ಪರಸ್ಪರ ಅಣ್ಣ ತಮ್ಮಂದಿರಂತೆ ಆಚರಿಸುತ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಯಾವುದೇ ಕೋಮು ಗಲಭೆಗೆ ಆಸ್ಪದೆ ಕೊಡದೇ ನಮ್ಮ ಶಾಂತಿ ಪ್ರೇರಿತವಾಗಿರ್ತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ನಾವು ಬಕ್ರೀದ್ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ಕೊಂಡು ನೀವೆಲ್ಲರೂ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಬಕ್ರೀದ್ ಹಬ್ಬವನ್ನು ಆಚರಿಸೋಣ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ವಂದಿಸಿ